ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅದಕ್ಕೆ ರಿಯಾಕ್ಷನ್ ಕೊಡುವಂತ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬ ಮೊದಲಿಂದಲೂ ನಮ್ಮನ್ನ ಜೈಲಿಗೆ ಹಾಕೋದಕ್ಕೆ ಷಡ್ಯಂತ್ರ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ದಯಮಾಡಿ ಬೇರೊಬ್ಬರ ಹೆಸರು ತೆಗೆದು ಚರ್ಚೆ ಮಾಡೋದು ಬೇಡ. ನಾನು ಆ ವಿಷಯದಲ್ಲಿ ಯಾವುದೇ ರೀತಿ ಮಾತನಾಡಲಿಕ್ಕೆ ಹೋಗಲ್ಲ. ಅವರು ಒಂದು ನಿಮಿಷ, ಇಲ್ಲಿ ಇರ್ತಕ್ಕಂಥ ಎಲ್ಲ ದೃಷ್ಟಿ ಮಾಧ್ಯಮ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. 3 ತಿಂಗಳು ನಮ್ಮ ಮನೆ ಹತ್ರಲ್ಲೇ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂತಿದ್ರು. ಯಾರ ಪ್ರೇರಣೆಯಿಂದ? ಯಾರಿಗೂ ಆಪಾದನೆ ಮಾಡಲ್ಲ. ಅವತ್ತು ಮಾತಾಡಿದ, ಈಗಲೂ ಮಾತಾಡಿ. ಆ ದಿನಗಳಿಂದ ನೀವೇ ನೋಡಿದ್ರಿ ಅದ್ರ ಹಿಂದೆ ಯಾವ ಶಕ್ತಿ ಇತ್ತು. ಅದ್ರ ಬಗ್ಗೆ ಚರ್ಚೆ ಬೇಡ. ದಯಮಾಡಿ ಅನ್ಯತಾ ಭಾವನೆ ಮಾಡ್ಬಿಡಿ. ಅದರಿಂದ ಯಾರು ಏನೇ ಮಾಡಿದ್ರು ನಾವು ಒಂದು ಸಣ್ಣ ರಾಜಕೀಯ ಪಕ್ಷ, ಅದನ್ನು ಉಳಿಸ್ಕೊಡೋದಕ್ಕೆ, ಅದನ್ನು ಬೆಳೆಸ್ಕೊಂಡು ಹೋಗೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿ. ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ಗೆ ನೀರಾವರಿ ಜಮೀನುಗಳೆಲ್ಲ ಹೋಗ್ತಾ ಇದೆ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದ್ದೇನೆ, ನೀವು ಯಾರ ಹೆಸರು ಹೇಳಿದ್ದೇ ಇದ್ರಿ ಅವ್ರ ಹೆಸರು ತೆಗೆದು ನಾನು ಮಾತಾಡೋದಿಲ್ಲ. ನಿಖಿಲ್ಲೇನೋ ಮಾತಾಡಿದ್ದಾರೆ, ನೀವು ಆ ಪ್ರಶ್ನೆ ಅವ್ರಿಗೆ ಕೇಳಿ. ನಾನು ಕಳೆದ 20 ವರ್ಷದ ಹಿಂದೆ ನನಗೆ ಅವ್ರಿಗೆ ಚುನಾವಣೆ, ಅಲ್ಲಿಂದ ಇವತ್ತವರೆಗೂ ನಾವು ಮಾತಾಡಿ. ಅವರು ಈ ಬಿಡದಿ ಟೌನ್ಶಿಪ್ಗೆ ಜಮೀನು ಅಕ್ವಿಷನ್ ಮಾಡ್ಕೊಂಡಿದಾರಲ್ಲ, ಅದ್ರ ಬಗ್ಗೆ 9,000 ಜಮೀನು ಅಕ್ವೈರ್ ಮಾಡಿ ಏನು ಭೂ ಸ್ವಾಧೀನ ಮಾಡ್ತಿದ್ದಾರೆ, ರೈತರು ಹೋರಾಟ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನ್ ಮಾಡ್ತೀರಾ? ಮೊನ್ನೆ ಜವರೇಗೌಡರ ಆದಿಯಾಗಿ ನೀವೆಲ್ಲ ಹೋದ್ರೆ ಸಭೆ ನಡೀತು. ಸುಮಾರು 3 hours ಮೇಲೆ ಸಭೆ ನಡೀತು. ನಾನು ಟಿವಿಯಲ್ಲಿ ವಾಚ್ ಮಾಡ್ತೇನೆ. ಆದರೆ ಏನು ಮಾಡಬೇಕು? ಅವ್ರ ಕೈಲಿ ಸರ್ಕಾರ ಇದೆ. ಅದರಿಂದ ನೀವು ಏನೇ ಹೇಳಿದ್ರು ಅದನ್ನು
ತಿರಸ್ಕಾರ ಮನೋಭಾವನೆಯಿಂದ ನೋಡತಕ್ಕಂಥ ಒಂದು ಹಿನ್ನೆಲೆ ಏನಿದೆ ಅದರಿಂದ ನಿಮಗೆ ಚುನಾವಣೆ ಬಂದಾಗ ಜನ ತೀರ್ಪು ಕೊಡಬೇಕು. ಅಲ್ಲಿವರೆಗೂ ನೀವು ಕಾಯಬೇಕು. ಇನ್ನೇನಾದ್ರೂ ಇದೆಯಾ ಕೇಳೋದು? ಚುನಾವಣೆ ಮಾಡ್ತಿದ್ರಲ್ಲ ಸರ್, ಬೆಂಗಳೂರು ಚುನಾವಣೆ ತಯಾರಿ ಮಾಡ್ಕೊತಿದ್ದೀರಲ್ಲ, ಬಿಜೆಪಿ ಜೊತೆ ಮೈತ್ರಿ ಹೋಗ್ತೀರಾ ಹೇಗೆ? ಅದೇ 5 ಕಾರ್ಪೊರೇಷನ್ ಮಾಡಿದ್ದಾರೆ, ಚುನಾವಣೆ ಸದ್ಯಕ್ಕೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ಕಾರದವರು. ಅದಕ್ಕೆ ಬಿಜೆಪಿ ಒಟ್ಟಿಗೆ ಮೈತ್ರಿ ಇದೆಯಾ, ಏನ್ ಮಾಡ್ತೀರಿ, ಮುಂದಕ್ಕೆ ಏನು ಮಾಡ್ತೀನಿ ಪಕ್ಷದಿಂದ JDS ಇಂದ ಅಂತ ಕೇಳಿ. ಬಿಜೆಪಿ JDS ಮೈತ್ರಿ ಯಾವುದೇ ಕಾರಣದಿಂದ ಆತಂಕ ಆಗಲ್ಲ. ಆ ಮೈತ್ರಿ ಮುಂದುವರಿಯುತ್ತೆ. ಬಿಜೆಪಿ ಮತ್ತು JDSನ ಮೈತ್ರಿ ಯಾವುದೇ ಆತಂಕ ಇಲ್ಲದೆ ಆ ಮೈತ್ರಿ ಮುಂದುವರಿಯುತ್ತೆ. ಅದು ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ಬೋದು, ತಾಲೂಕ್ ಪಂಚಾಯತಿ ಚುನಾವಣೆ ಆಗ್ಬೋದು, ಅಸೆಂಬ್ಲಿ ಚುನಾವಣೆ ಆಗ್ಬೋದು. ಆ ಮೈತ್ರಿಗೆ ಎಂದೂ ಆತಂಕ ಇಲ್ಲ. ಮೋದಿಯವರ ನನ್ನ ಸಂಬಂಧ ಯಾವುದೇ ಕಾರಣದಿಂದ ಅದು ಯಾರು ಬದಲಾವಣೆ ಮಾಡಲಿಕ್ಕಾಗಲ್ಲ. ನಮ್ಮ ಸಂಬಂಧ ಕಳೆದ 10 ವರ್ಷದ ಮೋದಿಯವರು ದೇವೇಗೌಡರು ಏನು ಒಂದು ನಿದರ್ಶನ ತೋರಿಸಿ ಎಂದಾದರೂ ನಾನು ಮೋದಿಯವರ ಬಗ್ಗೆ ಕಳೆದ 10 ವರ್ಷ ಲಘುವಾಗಿ ಮಾತಾಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.